ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೀನ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೀನ ರಾಶಿಯವರು ಯಾವುದಾದ್ರೂ ಪುಣ್ಯ ಸ್ಥಳಗಳಿಗೆ ಹೋದಂಥ ಒಂದು ಸಂದರ್ಭಗಳಲ್ಲಿ ಸಮುದ್ರ ಸ್ನಾನ, ನದಿ ಸ್ನಾನಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತಂಪು ಪಾನೀಯಗಳನ್ನು ತೆಗೆದುಕೋಬೇಕಾದಾಗ ಅಥವಾ ಆಯಿಲ್ ತಿಂಡಿಗಳು, ಏನು ಫಾಸ್ಟ್ ಫುಡ್ ಆಗಿರ್ಬೋದು ಅಥವಾ ಬೇರೆ ಥರದ ತಿಂಡಿಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಲೂ ಸಹ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವಿಶೇಷವಾಗಿ ನಿಮ್ಮ ರಾಶಿಗೆ ಸಾಡೆ ಸಾತಿಯ ಪ್ರಭಾವ ಎಂಟ್ರಿ ಆಗಿರೋದ್ರಿಂದ ನೀವು ಅಂದ್ಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಂದ್ಕೊಂಡಂಥ ಪ್ರಗತಿಯನ್ನು ಸಾಧಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸಾಧ್ಯ ಆದರೆ ನಷ್ಟ, ಕಷ್ಟ, ನೋವು, ದುಃಖಗಳಿಗೆ ಒಳಗಾಗುವ ಸಾಧ್ಯತೆಗಳೇ ಹೆಚ್ಚಾಗಿ ಇರ್ತದೆ. ನಿಮಗೆ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಅಥವಾ ಹೊಸ ಮನೆ ಕಟ್ತಕ್ಕಂಥದ್ದು ಅಥವಾ ಹೊಸ ಸೈಟ್ ತೆಗೆದುಕೋಬೇಕು ಅಂತ ಇದ್ದರೆ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದರೆ, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತ ಇದ್ದರೆ ಸಮಯ ಉತ್ತಮವಾಗಿ ಇರೋದಿಲ್ಲ. ಸಾಡೆ ಸಾತಿಯ ಪ್ರಭಾವ ನಡೀತಾ ಇರೋದ್ರಿಂದ ಶನಿವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಡಿ. ಸಾಧ್ಯ ಆದರೆ ಶನಿವಾರ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರದ ಧಾರಣೆಗಳು ಉತ್ತಮ ಅಲ್ಲ. ಶನಿ ಭಗವಾನರಿಗೆ ಬನ್ನಿ ಪತ್ರೆಯ ಹಾರ, ಬಿಲ್ವ ಪತ್ರೆಯ ಹಾರ ಅಥವಾ ಎಳ್ಳೆಣ್ಣೆ ಅಭಿಷೇಕ, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳಬತ್ತಿಯ ದೀಪವನ್ನು ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ವಿಶೇಷವಾಗಿ ಶನಿವಾರ ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ. ಶನಿವಾರಗಳಂದು ಡ್ರಿಂಕಿಂಗ್ ಎಲ್ಲ ಮಾಡಿಬಿಟ್ಟು ಅಥವಾ ನಾನ್ ವೆಜ್ ತೆಗೆದುಕೊಂಡು ಮಾತಿಗೆ ಬೆಳೆದು ಸಮಸ್ಯೆಗೆ ಸಿಲುಕಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ನಿಮ್ಮ ರಾಶಿಯಲ್ಲೇ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡೋದ್ರಿಂದಲೂ ಸಹ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಇಲ್ಲ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸೋದ್ರಿಂದಲೂ ನಿಮಗೆ ಇದರ ವೈಬ್ರೇಷನ್ ಕಡಿಮೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ನಿಮಗೆ ಉತ್ತಮ ಫಲಗಳನ್ನು ಕೊಡೋದಿಲ್ಲ. ಇನ್ನು ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರೋದ್ರಿಂದ ಹಣಕಾಸಿನ ವೈಪರೀತ್ಯತೆ ಜಾಸ್ತಿ ಉಂಟಾಗುತ್ತೆ. ಯಾರಿಗಾದ್ರೂ ನೀವು ಹಣ ಕೊಟ್ಟಿದ್ರೆ ನಿಮ್ಮ ಸಮಯಕ್ಕೆ ಅವರು ಹಣವನ್ನು ಕೊಡೋದಿಲ್ಲ. ಯಾರ ಹತ್ರನಾದ್ರೂ ನೀವು ಹಣ ತೆಗೆದುಕೊಳ್ಳಿಕ್ಕೆ ಹೋದರೂ ಸಹ ಅದು ನೀವು ಅಂದ್ಕೊಂಡ ರೀತಿಯಲ್ಲಿ ಆಗೋದಿಲ್ಲ. ನೀವು ಲೋನಿಗೆ ಪ್ರಯತ್ನ ಪಡ್ಬೋದು ಅಥವಾ ಸ್ನೇಹಿತರಲ್ಲಿ ಪ್ರಯತ್ನ ಪಡ್ಬೋದು. ಯಾವುದು ನೀವು ಅಂದ್ಕೊಂಡ ರೀತಿಯಲ್ಲಿ ಪ್ರಗತಿಯನ್ನು ಕೊಡೋದಿಲ್ಲ. ಆದ್ದರಿಂದ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡೋದು, ಗುರುವಾರಗಳಂದು ಹಳದಿ ಹೂವನ್ನು ಅರ್ಪಣೆ ಮಾಡೋದು ತುಂಬ ಉತ್ತಮ. ಸಾಧ್ಯ ಆದರೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಮಂತ್ರಾಕ್ಷತೆಯ ಪ್ರಸಾದವನ್ನು ಪಡೆದುಕೊಂಬರೋದು ಬಹಳ ಉತ್ತಮ. ವಿಶೇಷವಾಗಿ ಶನಿವಾರಗಳಂದು ಕಟಿಂಗ್, ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಈ ಸಮಯದಲ್ಲಿ ನೀವು ಯಾರ್ದರ ಜೊತೆ ಪಾರ್ಟ್ನರ್ಶಿಪ್ ಆಗಿ ವ್ಯವಹಾರ ಮಾಡ್ತೀನಿ ಅಂತ ಹೋದರೆ ಅದು ವೈಮನಸ್ಸಕ್ಕೆ
ಉಂಟಾಗಿ ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಹಾಗೆ ನೀವು ವಿಶೇಷವಾಗಿ ಈ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹೊಸ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಮದುವೆ ಕಾರ್ಯ, ವಿವಾಹ ಕಾರ್ಯ, ಈ ಥರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಸಹ ಸಮಯ ಅಷ್ಟೊಂದು ಪ್ರಶಸ್ತವಾಗಿ ಇಲ್ಲ. ಹಾಗೆ ನೀವು ಏನಾದರೂ ಕೋರ್ಟ್ ವ್ಯಾಜ್ಯ ಅಥವಾ ಪೊಲೀಸ್ ಕೇಸ್ ಇನ್ನಿತರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗ ಅಷ್ಟೊಂದು ನೀವು ಅಂದ್ಕೊಂಡ ರೀತಿಯಲ್ಲಿ ಪ್ರಗತಿಯನ್ನು ಕಾಣೋಕ್ಕಾಗೋದಿಲ್ಲ. ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಆರೋಗ್ಯದ ಬಗ್ಗೆ ಜಾಗೃತಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ರಾಶಿಯವರು ಸಾಧ್ಯ ಆದರೆ ಗುರುವಾರಗಳಂದು, ಸೋಮವಾರ ಈ ದಿನಗಳಲ್ಲಿ ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಸದ್ಬಳಕೆಯನ್ನು ಮಾಡ್ಕೋಬೋದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.